ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅಣ್ಣನ ಜೀವನ ಸರಿ ಹೋಗಬೇಕು ಅಂದರೆ ನನಗೆ ನಿನ್ನ ಸಹಾಯ ಬೇಕು ಕಂಟಿ ಎಂದ ಆಯುಷ್ ಎದುರಿಗೆ ನಿಂತಿದ್ದ ಕಂಟಿಗೆ. ಇಬ್ಬರೂ ರಸ್ತೆ ಬದಿಯ ಚಿಕ್ಕ ಅಂಗಡಿಯ ಮುಂದೆ ಭೇಟಿಯಾಗಿದ್ದರು. ಅಂದರೆ ಅಣ್ಣ ನನಗೆ ಅರ್ಥ ಆಗಲಿಲ್ಲ. ಅಂದರೆ ಪೂರ್ಣ ಮತ್ತು ಅಣ್ಣ ಇಬ್ಬರು ಒಟ್ಟಿಗೆ ಖುಷಿಯಾಗಿರಬೇಕು. ಅವರಿಬ್ಬರು ಮನಸ್ಸಲ್ಲೂ ಭಾವನೆಗಳಿವೆ. ಆದರೆ ಮಧ್ಯದಲ್ಲಿ ಈ ಕಂಪ್ಲೇಂಟ್ ವಿಷಯ ಬಂದು ಅವ್ರ ಮಧ್ಯೆ ದ್ವೇಷ ಹುಟ್ಟೋ ಹಾಗೆ ಮಾಡಿದೆ. ಅದನ್ನು ಬಗೆಹರಿಸೋದಕ್ಕೆ ನಿನ್ನ ಸಹಾಯ ಬೇಕು ನನಗೆ. ಅವತ್ತು ಆ ಕಂಪ್ಲೇಂಟ್ ವಿಷಯವಾಗಿ ಅಣ್ಣ ಮತ್ತು ಪೂರ್ಣ ಮಧ್ಯೆ ಏನೇನಾಗಿದೆ, ಜೊತೆಗೆ ಆ ಕಂಪ್ಲೇಂಟ್ಗಿಂತ ಮೊದಲು ಏನೇನಾಗಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ಇದಕ್ಕೆ ನಿನ್ನ ಸಹಾಯ ಬೇಕು ನನಗೆ ಎಂದ ಆಯುಷ್. ಅಣ್ಣ, ಪೂರ್ಣ ಆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಣ್ಣ. ಇದನ್ನು ಅಣ್ಣನಿಗೆ ಎಷ್ಟು ಹೇಳಿದರೂ ನಂಬಲಿಲ್ಲ. ಕೋಪದಲ್ಲಿ ಅವಳಿಗೆ ನೋವು ಕೊಡಬೇಕು ಅಂತ ಹೆದರಿಸಿ ಮದುವೆ ಆಗಿದ್ದಾರೆ ಎಂದ. ಅವನಿಗೂ ಪಾಪದ ಹುಡುಗಿ ಪೂರ್ಣಳ ಮೇಲೆ ನಂಬಿಕೆ. ಹೌದು ಕಂಟಿ, ಪೂರ್ಣ ಕಂಪ್ಲೇಂಟ್ ಕೊಟ್ಟಿಲ್ಲ. ಆದರೆ ಆ ಕಂಪ್ಲೇಂಟ್ ರಹಸ್ಯ ಏನೋ ಅಂತ ನಾವು ತಿಳ್ಕೊಳ್ಳೇಬೇಕು. ಆ ಸತ್ಯ ಗೊತ್ತಾದಾಗ ಅಣ್ಣನಿಗೆ ಪೂರ್ಣ ಮೇಲಿರೋ ಕೋಪ ಕಡಿಮೆ ಆಗೋದು. ಇದಕ್ಕೆ ನನ್ನಿಂದ ಏನು ಸಹಾಯ ಆಗಬೇಕು ಹೇಳಿ ಅಣ್ಣ, ನಾನು ಮಾಡ್ತೀನಿ ಎಂದ. ಕಂಟಿಗೂ ಭಾರ್ಗವ್ ಪೂರ್ಣ ಒಂದಾಗಬೇಕೆಂಬ ಆಸೆ. ಆದರೆ ಈ ವಿಷಯ ಅಣ್ಣನಿಗೆ ಗೊತ್ತಾಗಬಾರ್ದು ಕಂಟಿ. ಅವನು ಇದ್ರ ಬಗ್ಗೆ ಮಾತಾಡ್ಬಿಡ ಅಂತ ಹೇಳಿದ್ದಾನೆ. ಅವನಿಗೇನಾದರೂ ಗೊತ್ತಾದರೆ ನಮ್ಮಿಬ್ಬರ ಮೇಲೂ ಅವನು ಕೋಪ ಮಾಡಿಕೊಂಡು ಸತ್ಯ ಕಂಡು ಹಿಡಿಯೋದಕ್ಕೆ ಬಿಡೋದಿಲ್ಲ. ಸರಿ ಅಣ್ಣ ಎಂದ ಕಂಟಿ. ಅಂದು ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಿದ್ದು, ಭಾರ್ಗವ್ ಪೂರ್ಣಳನ್ನು ಹೆದರಿಸಿದ್ದು ಎಲ್ಲವನ್ನೂ ಮತ್ತೊಮ್ಮೆ ಹೇಳುತ್ತಾ ಅವನ ಜೊತೆ ಚರ್ಚಿಸಿದ. ಆಯುಷ್ ತಾನು ಸ್ಟೇಷನ್ಗೆ ಹೋಗಿದ್ದರ ಬಗ್ಗೆ ಎಲ್ಲ ಕಂಟಿಯ ಮುಂದೆ ಹೇಳಿದ. ಆದರೆ ಸಮಸ್ಯೆ ಶುರು ಮಾಡಿದ್ದು ಯಾರೆಂದು ಅವರಿಗೂ ತಿಳಿಯಲಿಲ್ಲ. ಇನ್ಸ್ಪೆಕ್ಟರ್ ವಸಂತ್ನನ್ನು ಭೇಟಿಯಾದರೆ ಅವ ಹೇಳಿದ್ದನ್ನೇ ಹೇಳುವನೆಂದು ಆಯುಷ್ ಅವನತ್ತ ಗಮನ ಹರಿಸಲಿಲ್ಲ. ಅಲ್ಲದೆ ಎಲ್ಲ ಸಾಕ್ಷಿಗಳನ್ನು ಅವ ನಾಶ ಮಾಡಿದ್ದನಲ್ಲ ಆಗಲೇ. ಮುಂದೆ ಏನು ಮಾಡುವುದೆಂದು ಯೋಚಿಸಿ ಮಾರನೇ ದಿನ ಮಾತನಾಡಬೇಕೆಂದು ಮಾತು ಮುಗಿಸಿ ಇಬ್ಬರೂ ಮನೆಯ ದಾರಿ ಹಿಡಿದರು. ಅವ ಮುಖ ತೊಳೆದು ಕೈಯಲ್ಲಿ ಟೀ ಶರ್ಟ್ ಹಿಡಿದು ಡ್ರೆಸ್ಸಿಂಗ್ ಏರಿಯಾದಿಂದ ಹೊರಬರುವುದಕ್ಕೂ ಪೂರ್ಣ ಟೀ ಹಿಡಿದು ಕೋಣೆಯ ಒಳ ಬಂದಳು. ಅವಳನ್ನು ಕಂಡವನೇ, ಈಗಲೂ ಹೊರಗೆ ನಿಂತ್ಕೋತೀಯಾ ಅಂದ್ಕೊಂಡಿದ್ದೆ, ಆದರೆ ಒಳಗಡೆ ಬಂದಿದೀಯಾ ಎಂದ ಅವಳನ್ನೇ ನೋಡುತ್ತಾ ಕೆಣಕಿ. ಅವನನ್ನೇ ದಿಟ್ಟಿಸಿದವಳು ಟೇಬಲ್ ಮೇಲೆ ಟೀ ಇಟ್ಟು ತಿರುಗಿದಾಗ ಅವಳ ಸೆರಗು ಹಿಡಿದ ಭಾರ್ಗವ್. ಮುಂದೆ ಹೆಜ್ಜೆ ಇಡಲಾಗದೆ ನಿಂತ ಪೂರ್ಣ ಅವನತ್ತ ತಿರುಗಿ ತನ್ನ ಸೆರಗು ಹಿಡಿದು ಏನಿದು ಎಂದು ಕೇಳಿದಳು ಮುಖ ಊದಿಸಿಕೊಂಡೆ. ಮತ್ತೆ ಬೆಳಗಿನ ಸೀನ್ ರಿಪೀಟ್ ಮಾಡೋಕ್ಕೆ ನನ್ನಿಂದ ಆಗೋದಿಲ್ಲ ಕಣೆ ಶುಗರ್ಲೆಸ್, ಸುಮ್ಮನೆ ನಿಂತ್ಕೊಂಡು ಮಾತಾಡು ಎಂದ ಬೆಳಗ್ಗೆ ಅವಳನ್ನು ತಡೆದಿದ್ದು ಜ್ಞಾಪಿಸುತ್ತಾ. ಅವ ಹಿಡಿದಿದ್ದ ತನ್ನ ಸೆರಗನ್ನು ಎಳೆದು ಬಿಡಿಸಿಕೊಂಡವಳು, ಇದು ನನ್ನ ಕೋಣೆ ಅಲ್ಲ, ನಾನು ನಿನ್ನ ಮುಂದೆ ಇರೋದಿಲ್ಲ ಎಂದಳು. ಅಬ್ಬಾ, ಅದೆಷ್ಟು ಡ್ರಾಮಾನೆ ನಿಂದು ಎಂದವ ಅವಳ ಮುಂದೆ ಬಂದು ನಿಂತ. ಅವನ ಬರಿದಾದ ಮೈ ಅವಳಲ್ಲಿ ನಾಚಿಕೆ ಹುಟ್ಟಿಸಿತು. ಅವನನ್ನು ನೋಡಲಾಗದೆ ಮುಖ ತಿರುಗಿಸಿದಳು. ನಾನು ಮಾತಾಡಿದರೆ ಡ್ರಾಮಾ ನಾಟಕ ನಿನಗೆ, ಅದೇ ನೀನು ಮಾಡೋದು ಏನೋ ಅಲ್ವಾ. ನಿನ್ನೆ ನನ್ನ ಜೊತೆ ಅಷ್ಟೊಂದು ಜಗಳ ಮಾಡಿ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದ ಮೇಲೂ ನಾನು ನಿನ್ನ ಮುಂದೆ ನಿಂತ್ಕೊಂಡು ಮಾತಾಡಬೇಕಾ? ನಿನ್ನ ಕೋಣೆಯಿಂದ ನನ್ನನ್ನು ನೀನು ದೂರ ಇಟ್ಟ ಮೇಲೂ ನಾನು ಈ ಕೋಣೆಯಲ್ಲಿ ನಿಂತ್ಕೋಬೇಕಾ ಕೇಳಿದಳು ಮುನಿಸಲ್ಲೇ. ಏಯ್ ಶುಗರ್ಲೆಸ್, ನಿನ್ನೆ ಏನೋ ದೊಡ್ಡದಾಗಿ ಡೈಲಾಗ್ ಹೇಳಿದೆ. ದೊಡ್ಡವರು ಹೇಳ್ತಾರೆ ಗಂಡ ಹೆಂಡತಿ ಮಧ್ಯೆ ಏನೇ ಜಗಳ ಇದ್ದರೂ ಅದನ್ನು ಬೆಳಗ್ಗೆ ಹಾಕ್ತಿದ್ದಾಗೆ ಮರೆತು ಬಿಡಬೇಕಂತೆ ಅಂತ. ಈಗ ನೋಡಿದ್ರೆ ನೀನೇ ನಿನ್ನೆ ನಾನು ಆಡಿರೋ ಮಾತನ್ನು ಇಟ್ಕೊಂಡು ಕೂತ್ಕೊಂಡಿದ್ಯಾ ಎಂದವ ಅವಳಾಡಿದ ಮಾತನ್ನು ಅವಳಿಗೆ ಜ್ಞಾಪಿಸಿದ. ನನ್ನ ಮಾತನ್ನು ನನಗೇ ಹೇಳ್ಬಿಡ ನೀನು ಎಂದಳು ಅವನನ್ನೇ ನೋಡುತ್ತಾ. ನೀನು ಅದನ್ನೇ ಮಾಡ್ತಿದೀಯಾ? ಮಾಡಿರೋ ತಪ್ಪಿಗೆ ಸಾರಿನೂ ಕೇಳೋದಿಲ್ಲ ಅಂದಮೇಲೆ ನಾನು ಯಾಕೆ ಕೋಪ ಬಿಡಬೇಕು ಎಂದಳು ಕೈಕಟ್ಟಿ ನಿಂತು. ಅವಳ ಉಬ್ಬಿದ್ದ ಮೊಗ ನೋಡಿದವ, ನಾನು ನಿನಗೆ ಸಾರಿ ಕೇಳಬೇಕಾ ಎಂದು ಅವಳ ಸನಿಹ ಹೆಜ್ಜೆ ಇಟ್ಟ. ಅದನ್ನು ಕಂಡ ಪೂರ್ಣ, ಹತ್ತಿರ ಯಾಕೆ ಬರ್ತಿದೀಯಾ ಎಂದಳು ಆತಂಕಗೊಂಡು. ಸಾರಿ ಕೇಳೋದಕ್ಕೆ ಎಂದವ ಅವಳ ಇನ್ನೂ ಸನಿಹ ಬಂದ. ಬೇಕಾಗಿಲ್ಲ ನನಗೆ ನೀನು ಸಾರಿ ಎಂದವಳೆ ಅವನನ್ನು ತನ್ನಿಂದ ದೂಡಿ ಹೊರಗೋಡಿದಳು. ಮತ್ತೆ ನನ್ನ ಮುಂದೆ ಮುಖ ಗಂಟು ಹಾಕ್ಕೊಂಡು ಬಂದರೆ ನೋಡು ಗದರಿಸಿದವ ನಗುತ್ತಾ ಬಂದು ಟೀ ಕುಡಿದು ಟೀ ಶರ್ಟ್ ತೊಟ್ಟು ಕೆಳಗೆ ಬಂದ. ಅಷ್ಟರಲ್ಲಾಗಲೇ ಆಯುಷ್ ಮನೆಗೆ ಬಂದಿದ್ದ. ಅವನ ಜೊತೆ ಸ್ವಲ್ಪ ಹೊತ್ತು ಕುಳಿತು ಮಾತನಾಡಿ ಊಟದ ಸಮಯವಾದಾಗ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು. ಮಡದಿಯನ್ನು ಕಾಡುತ್ತಲೇ ಇದ್ದ ಭಾರ್ಗವ್ ಅವಳ ಮುನಿಸನ್ನು ಮರೆಸಿದ್ದ. ಅವಳು ಮುನಿಸು ಬಿಟ್ಟು ಮೂಗು ತಿರುವಿದ್ದಳು ಅವ ಕಾಡಿದಾಗ. ಊಟದ ನಂತರ ಭಾರ್ಗವ್ ಮತ್ತು ಆಯುಷ್ ಆಫೀಸ್ ರೂಮ್ ಹೊಕ್ಕರೆ ಪೂರ್ಣ ಕೋಣೆಗೆ ನಡೆದು ಮಲಗಿದಳು. ತನ್ನ ಕೆಲಸ ಮುಗಿಸಿಕೊಂಡು ತಡವಾಗಿಯೇ ಕೋಣೆಗೆ ನಡೆದ ಭಾರ್ಗವ್ ಒಮ್ಮೆ ಪೂರ್ಣಳ ಕೋಣೆ ಇಣುಕಿ ನೋಡಿಯೇ ತನ್ನ ಕೋಣೆಗೆ ನಡೆದು ಮಲಗಿದ್ದ. ಸತ್ಯ ಇದ್ದದ್ದು ಒಂದೇ ಜಾಗದಲ್ಲಿ, ಆದರೆ ಅದನ್ನು ಹುಡುಕಿ ಹೊರಟಿದ್ದು ಎರಡು ದಾರಿ. ಯಾವ ದಾರಿ ಸತ್ಯಕ್ಕೆ ಹತ್ತಿರವಿದೆಯೋ ಕಾದು ನೋಡಬೇಕು.
ಆ ದಿನ ಬೆಳಗ್ಗೆ ಬೇಗನೆ ಎಚ್ಚರವಾಗಿತ್ತೆಂದು ಜಿಮ್ಗೆ ನಡೆದಿದ್ದ ಭಾರ್ಗವ್ ಕೊಂಚ ಕಸರತ್ತು ಮಾಡಲು, ಉಳಿದವರು ತಮ್ಮ ಪಾಡಿಗೆ ತಾವು ದಿನನಿತ್ಯದ ಕೆಲಸದಲ್ಲಿ ತೊಡಗಿದ್ದರು. ಪೂಜೆ ಮುಗಿಸಿ ಅಡುಗೆ ಮನೆಯತ್ತ ಬಂದ ಪದ್ಮಜ್ಜಿ, ಪೂರ್ಣ, ಶರು ಯಾಕಿನ್ನೂ ಎದ್ದಿಲ್ವಾ ಎಂದು ಕೇಳಿದರು. ಬೆಳಗ್ಗೆ ಬೇಗನೆ ಎದ್ದು ಬರುವ ಶರಾವತಿಯವರು ಅದೇಕೋ ತಿಂಡಿಯ ಸಮಯವಾದರೂ ಕೋಣೆಯಿಂದ ಹೊರಬಂದಿರಲಿಲ್ಲ. ಗೊತ್ತಿಲ್ಲ ಅಜ್ಜಿ, ನೋಡ್ತೀನಿ ಇರಿ ಎಂದವಳು ಶರಾವತಿಯವರ ಕೋಣೆಗೆ ನಡೆದಳು. ಕೋಣೆಯ ಕಿಟಕಿಯ ಬಳಿ ತಯಾರಾಗಿ ಏನೋ ಯೋಚಿಸುತ್ತಾ ನಿಂತಿದ್ದರು ಶರಾವತಿ. ಅವರ ಚಿಂತೆಯ ಮುಖವನ್ನು ಬಾಗಿಲಲ್ಲೇ ನಿಂತು ಗಮನಿಸಿದ ಪೂರ್ಣ, ಅತ್ತೆ ಎಂದು ಕರೆಯುತ್ತಾ ಅವರ ಮುಂದೆ ನಡೆದಳು. ಅವಳ ಧ್ವನಿಗೆ ಎಚ್ಚೆತ್ತ ಶರಾವತಿ, ಬಾ ಪೂರ್ಣ ಎಂದರು ಅವಳತ್ತ ನೋಡಿ. ಏನು ಯೋಚನೆ ಮಾಡ್ತಿದ್ದೀರಾ ಅತ್ತೆ ಇಲ್ಲಿ ನಿಂತ್ಕೊಂಡು? ಇಷ್ಟೊತ್ತಾದರೂ ಹೊರಗಡೆ ಬಂದಿಲ್ಲ ನೀವು ಎಂದು ಕೇಳಿದಳು. ಯಾಕೋ ಮನಸ್ಸು ಸರಿಯಿಲ್ಲ ಪೂರ್ಣ ಎಂದರು ಮತ್ತೆ ಕಿಟಕಿಯತ್ತ ನೋಡುತ್ತಾ ನಿಂತು. ಯಾಕತ್ತೆ, ಏನಾಯಿತು? ನನಗೆ ನೀನು ಭಾರ್ಗವ್ ಬೇರೆ ಬೇರೆ ಕೋಣೆಯಲ್ಲಿರೋದು ಸರಿ ಕಾಣ್ತಿಲ್ಲ ಪೂರ್ಣ. ನಿಮ್ಮಿಬ್ಬರ ಮದುವೆ ನಿಮ್ಮ ಇಷ್ಟಕ್ಕಿಂತ ನಮ್ಮ ಇಷ್ಟದ ಮೇಲೆ ಆಗಿದ್ದು. ಇದರಿಂದ ನಿಮ್ಮಿಬ್ಬರ ಖುಷಿ ಹಾಳಾಗುತ್ತೇನೋ ಅನ್ನೋ ಚಿಂತೆ ಕಾಡ್ತಿದೆ ನನಗೆ ಎಂದರು ಮೆತ್ತಗೆ. ಹಿಂದಿನ ದಿನ ಪೂರ್ಣಳ ಮಾತಿಗೆ ಒಪ್ಪಿದ್ದರಾದರೂ ಅವರ ಚಿಂತೆ ದೂರವಾಗಿರಲಿಲ್ಲ. ಅದೇಕೋ ಅವರಿಬ್ಬರೂ ಹಾಗೆ ಬೇರೆ ಬೇರೆ ಕೋಣೆಯಲ್ಲಿರುವುದು ಸರಿ ಎನ್ನಿಸಿರಲಿಲ್ಲ ಅವರಿಗೆ. ಅತ್ತೆ, ಈಗಲೂ ನೀವು ಅದನ್ನೇ ಯೋಚನೆ ಮಾಡ್ತಿದ್ದೀರಾ? ಅದ್ರ ಬಗ್ಗೆ ನಿಮಗೆ ನೀನೇನೇ ಹೇಳಿದ್ದೀನಿ, ಹೆಚ್ಚು ತಲೆ ಕೆಡಿಸ್ಕೋಬೇಡಿ ಅಂತ ಎಂದಳು ಅವರನ್ನು ಸಮಾಧಾನಿಸಲು. ಇಲ್ಲ ಪೂರ್ಣ, ಯೋಚನೆ ಮಾಡದೆ ಇರೋದಕ್ಕಾಗ್ತಿಲ್ಲ ನನ್ನಿಂದ. ನಿಮ್ಮಿಬ್ಬರ ಮಧ್ಯೆ ಜಗಳ ವಾದ ಯಾವಾಗಲೂ ಇರುತ್ತೆ ಅಂತ ಗೊತ್ತಿದ್ರೂ ನಿಮ್ಮ ಮದುವೆ ಮಾಡಿ ತಪ್ಪು ಮಾಡಿದ್ನ ನಾನು? ಅತಿ ಬೇಸರದಿಂದ ಕೇಳಿದರು. ಆ ಥರ ಏನೂ ಇಲ್ಲ ಅತ್ತೆ, ನೀವೇ ಹೇಳಿದ ಹಾಗೆ ನಮ್ಮಿಬ್ಬರ ಮಧ್ಯೆ ಯಾವಾಗಲೂ ವಾದ ಇರುತ್ತೆ. ಅಂದಮೇಲೆ ನಮಗೂ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕು ಅಲ್ವಾ? ಮದುವೆ ಆಗಿನ್ನೂ ವಾರನೂ ಆಗಿಲ್ಲ, ನೀವು ಇಷ್ಟೊಂದು ಯೋಚನೆ ಮಾಡಿದರೆ ಹೇಗೆ? ಸ್ವಲ್ಪ ದಿನ ಹೋಗಲಿ ಅತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಎಂದವಳ ಮನದಲ್ಲೂ ತಮ್ಮಿಬ್ಬರ ಜೀವನ ಸರಿ ಹೋಗುವುದೆಂಬ ಭರವಸೆ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋದರೆ ಸಾಕು ನನಗೆ. ಸರಿ ಹೋಗುತ್ತೆ, ಬನ್ನಿ ಈಗ ಟೀ ಕುಡೀರಿ ಎಂದು ಅವರ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದು ಪದ್ಮಜ್ಜಿ ಕುಳಿತಿದ್ದಲ್ಲಿ ಕೂರಿಸಿ ಅವರಿಗೆ ಟೀ ತಂದು ಕೊಟ್ಟಳು. ಮತ್ತೆ ತಾನು ಅಡುಗೆ ಮನೆ ಸೇರಿದಾಗ ಭಾರ್ಗವ್ ಜಿಮ್ ಏರಿಯಾದಿಂದ ಹೊರಬಂದ. ಚಿನ್ನ, ಜ್ಯೂಸ್ ಎನ್ನುತ್ತಾ ಪದ್ಮಜ್ಜಿ ಮತ್ತು ಶರಾವತಿ ಕುಳಿತಿದ್ದಲ್ಲಿ ಬಂದ. ಯಾಕೋ ಇವತ್ತು ಬೇಗ ಎದ್ದಿದೆಯಾ? ಪೂರ್ಣ ಎದ್ದಿದ್ದಾಳೆ ಅಂತನಾ, ಅಥವಾ ಅವಳೇ ಬೇಗ ಎಬ್ಸಿದ್ಲ ನಿನ್ನನ್ನು? ಛೇಡಿಸಿದರು ಪದ್ಮಜ್ಜಿ ಅವನನ್ನು ಕಂಡು. ಅಜ್ಜಿ, ಆ ಶುಗರ್ಲೆಸ್ ಹೇಳೋದಕ್ಕೂ ನನಗೂ ಸಂಬಂಧ ಇಲ್ಲ ಎಂದು ಮುಖವರಿಸಿಕೊಳ್ಳುತ್ತಾ ಅಲ್ಲಿಯೇ ಸೋಫಾದಲ್ಲಿ ಕುಳಿತ. ಅವನನ್ನೇ ನೋಡಿದ ಶರಾವತಿ, ಶುಗರ್ಲೆಸ್ ಅನ್ಬೇಡ ಭಾರ್ಗವ್ ಎಂದರು. ಹಾಂ ಅಮ್ಮ, ನಿಮ್ಮ ಸೊಸೆ ಓಕೆನಾ ಎಂದ. ಯಾಕೆ, ನೀನು ಹೆಂಡತಿ ಅಲ್ವಾ ಎಂದು ಕೇಳಿದಾಗ ಪೂರ್ಣ ಜ್ಯೂಸಿನ ಗ್ಲಾಸ್ ಹಿಡಿದು ಬಂದಳು. ಅವಳನ್ನು ಕಂಡವನ ದಣಿವೆಲ್ಲ ನೀಗಿತು. ಬಿಳಿ ಬಣ್ಣದ ಕೇಸರಿ ಅಂಚಿನ ಸೀರೆ ಉಟ್ಟವಳು ಅವನಿಗೆ ಕಮಲದ ಹೂವಂತೆ ಕಂಡಳು. ಅವಳನ್ನೇ ನೋಡುತ್ತಿದ್ದವ ಅವಳು ಜ್ಯೂಸ್ ಮುಂದೆ ಹಿಡಿದಾಗ ಎಚ್ಚೆತ್ತು ಗ್ಲಾಸ್ ತೆಗೆದುಕೊಂಡ. ಅವನನ್ನೇ ನೋಡುತ್ತಿದ್ದ ಶರಾವತಿಯವರಿಗೆ ಪೂರ್ಣಳನ್ನು ಕೋಣೆಯಿಂದ ದೂರ ಇಟ್ಟಿರುವುದರ ಬಗ್ಗೆ ಕೇಳಬೇಕೆನ್ನಿಸಿತು. ಆದರೆ ಪೂರ್ಣ ಹೇಳಿದಂತೆ ವಾದ ಜಗಳ ಬೇಡ ಎಂದೆನಿಸಿ ಮೌನವಾದರು. ಅಮ್ಮ, ನಾಳೆ ಬೆಂಗಳೂರಲ್ಲಿ ಕಾನ್ಫರೆನ್ಸ್ ಇದೆ, ಇನ್ವಿಟೇಷನ್ ಬಂದಿರಬೇಕಲ್ಲ ಆಫೀಸ್ಗೆ ಎಂದು ಕೇಳಿದ ನೆನಪಾಗಿ. ಹಾಂ ಅಣ್ಣ, ಬಂದಿದೆ ಎಂದ ವಿಶ್ವ. ನೀನು ಆಯುಷ್ ಹೋಗ್ತಿದ್ದೀರಾ ಕೇಳಿದರು ಶರಾವತಿ. ಜ್ಯೂಸ್ ಗ್ಲಾಸ್ ಖಾಲಿ ಮಾಡಿದವ, ನಾನು ಹೋಗ್ತೀನಿ, ಆಯುಗೆ ಇನ್ನೂ ಕೇಳಿಲ್ಲ ಎಂದ. ಅಣ್ಣ, ನನಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ, ಅಕೌಂಟ್ಸ್ ಚೆಕಿಂಗ್ ನಡೀತಿದೆ, ಸೊ ನನಗೆ ಬರೋಕ್ಕಾಗೋದಿಲ್ಲ, ನೀನು ಅಮ್ಮ ಹೋಗಿ ಬನ್ನಿ ಎಂದ ಆಯುಷ್ ಮೆಟ್ಟಿಲಿಳಿದು ಬಂದು ಭಾರ್ಗವನ ಪಕ್ಕದಲ್ಲಿ ಕುಳಿತ. ಅವನ ಜೊತೆಯೇ ಬಂದ ಅಮೃತ ಪೂರ್ಣಳ ಪಕ್ಕದಲ್ಲಿ ನಿಂತಳು. ಶರಾವತಿಯವರ ಮುಖ ನೋಡಿದ ಭಾರ್ಗವ್, ಅಮ್ಮ ನನ್ನ ಜೊತೆ ಕಾನ್ಫರೆನ್ಸ್ ಬರ್ತಾರಾ? ವಾಟ್ ಅ ಜೋಕ್ ಆಯು ಎಂದ. ಅವನೇನು ಗಂಭೀರವಾಗಿ ಹೇಳಿರಲಿಲ್ಲ. ಶರಾವತಿಯವರು ಅವನ ಜೊತೆ ಎಲ್ಲಿಗೂ ಹೋಗುವುದಿಲ್ಲವಲ್ಲ, ಅದನ್ನೇ ಹೇಳಿದನಷ್ಟೇ. ಆದರೆ ಅವನ ಮಾತು ಶರಾವತಿಯವರಿಗೆ ಚುಚ್ಚಿದಂತಾಯಿತೇನೋ. ಅವನಿಂದಲೇ ಅವರ ಮನಸ್ಸು ಸರಿಯಿರಲಿಲ್ಲ ಅಲ್ಲವೇ? ಹೌದು, ನಿನ್ನ ಜೊತೆ ನಾನು ಎಲ್ಲಿಗೂ ಬರೋದಿಲ್ಲ, ಯಾಕಂದರೆ ಎಲ್ಲ ಕಡೆನೂ ನಿನ್ನ ಅಹಂಕಾರನೇ ಪ್ರದರ್ಶನ ಮಾಡೋದು ನೀನು ಎಂದರು ತುಸು ಖಾರವಾಗಿ. ಅವರ ಗಂಭೀರತೆ ಕುಳಿತಿದ್ದ ಎಲ್ಲರಿಗೂ ಅರ್ಥವಾಯಿತು. ಅದಕ್ಕೆ ನಾನು ನೀವು ಬರೋದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡೋದಿಲ್ಲ ಎಂದ ಭಾರ್ಗವ್ ಅವರಿಗೆ ಎದುರಿಸಿ ನಿಲ್ಲುವಂತೆ. ಶರಾವತಿಯವರ ಕೋಪದ ನೋಟ ಅವನ ಮೇಲಿದ್ದರೆ ಅವನ ತೀಕ್ಷ್ಣ ನೋಟ ಅವರತ್ತ ಇತ್ತು. ಅಣ್ಣ, ನೀನು ಹೋಗಿ ಬಂದ ಮೇಲೆ ಏನಾಯಿತು ಅಂತ ಹೇಳು ನನಗೆ, ಆಮೇಲೆ ಕಂಪ್ನಿ ಬಗ್ಗೆ ಹೊಸ ಐಡಿಯಾ ಯೋಚನೆ ಮಾಡೋಣ ಎಂದ ಆಯುಷ್. ಅವರಿನ್ನೂ ವಾದಕ್ಕಿಳಿಯುವರೆಂದು ತಿಳಿದು ಗಮನ ತನ್ನತ್ತ ಸೆಳೆಯಲು ನೋಡಿದ. ಜಗಳ ಆಗುತ್ತೇನೋ ಅಂತ ಏನೇನೋ ಮಾತಾಡಬೇಡ ಅಯ್ಯು, ಕೂಲ್ ಎಂದ ಭಾರ್ಗವ್ ಆಯುಷ್ನನ್ನೇ ನೋಡುತ್ತಾ. ಶರಾವತಿಯವರ ಕೋಪ ಅವನಿಗೆ ಹೊಸದಲ್ಲ ಎಂಬ ಭಾವವಿತ್ತು ಅವನ ಮುಖದಲ್ಲಿ.
ಜಗಳ ಮಾಡೋದಕ್ಕೆ ಅವನು ಸಿದ್ಧವಾಗಿಯೇ ಇರ್ತಾನೆ ಆಯು. ಎಲ್ಲರ ಮುಂದೆ ಅವನ ಅಧಿಕಾರ ಚಲಾಯಿಸೋದಕ್ಕೆ ನೋಡ್ತಿರ್ತಾನೆ ಯಾವಾಗಲೂ. ಈಗ ಆ ಲಿಸ್ಟ್ಗೆ ಪೂರ್ಣ ಕೂಡ ಸೇರಿದಾಳಲ್ಲ, ಪಾಪ ಆ ಹುಡುಗಿ ಮೇಲೂ ಅಧಿಕಾರ ಚಲಾಯಿಸಿದ್ದಾನೆ ಎಂದರು. ಅವರಿಗೆ ಅವ ಪೂರ್ಣಳನ್ನು ಕೋಣೆಯಿಂದ ಹೊರ ಇಟ್ಟಿರುವುದೇ ಸಂಕಟ. ಅದನ್ನು ಭಾರ್ಗವನ ಮುಂದೆ ಹೊರಹಾಕುವವರೆಗೂ ಸಮಾಧಾನವಿಲ್ಲ ಅವರಲ್ಲಿ. ನಮ್ಮಿಬ್ಬರ ಮಧ್ಯೆ ಅವಳನ್ನು ತರಬೇಡ ಅಮ್ಮ, ಹಾಗೆ ನನ್ನ ಅವಳ ಮಧ್ಯೆ ಯಾರೂ ಬರೋದು ಬೇಡ ಎಂದ ಅವರಂತೆಯೇ ಗಂಭೀರವಾಗಿ. ವಾತಾವರಣವು ಬಿಗಿಯಾಯಿತು. ಅಮೃತಾಳಿಗೆ ಇವರಿಬ್ಬರ ವಾದ ಹೊಸದು. ಮೊದಲೊಮ್ಮೆ ಇವರಿಬ್ಬರ ಜಟಾಪಟಿ ನೋಡಿದ್ದ ಪೂರ್ಣಳಿಗೆ ಸಣ್ಣ ಭಯ ಏನಾಗುವುದೋ ಎಂದು. ಅಲ್ಲದೆ ಶರಾವತಿಯವರ ಕೋಪ ಬೇಸರ ಏಕೆಂದು ಅವಳಿಗೆ ತಿಳಿದಿತ್ತಲ್ಲ. ಹಾಂ, ನಿನಗೆ ನೀನು ಹೇಳ್ದಾಗೆ ಆಗಬೇಕಲ್ಲ ಶರು, ವಾದ ಯಾಕೆ ಈಗ, ಬಿಡು ಹೋಗಲಿ. ಅವನ ಗುಣ ನಿನಗೆ ಗೊತ್ತೇ ಇದೆಯಲ್ಲ ಎಂದರು ಪದ್ಮಜ್ಜಿ. ಅವನ ಗುಣ ಇನ್ನೊಬ್ಬರಿಗೆ ನೋವು ಕೊಡಬಾರ್ದು ಅತ್ತೆ, ಅದನ್ನೇ ಅವನಿಗೆ ಪದೇ ಪದೇ ಹೇಳ್ತಿದ್ದೀನಿ. ಆದರೆ ಅರ್ಥ ಆಗ್ತಿಲ್ವಲ್ಲ ನಿಮ್ಮ ಮೊಮ್ಮಗನಿಗೆ, ಕೋಪದಿಂದ ನುಡಿದರು. ಈಗ ಯಾರಿಗೆ ನಾನು ನೋವು ಕೊಟ್ಟಿದ್ದೀನಿ ಅಂತ ನನ್ನ ಮೇಲೆ ಹೀಗೆ ರೇಗ್ತಿದ್ದೀರಾ ನೀವು, ಕೇಳಿದ ಭಾರ್ಗವ್ ಅವರನ್ನೇ ನೋಡುತ್ತಾ. ಶರಾವತಿ ಅವನ ಜೊತೆ ಇಷ್ಟೊಂದು ಕೋಪದಿಂದ ಮಾತನಾಡುತ್ತಿದ್ದಾರೆಂದ ಮೇಲೆ ಏನಾದರೂ ಕಾರಣ ಇರಲೇಬೇಕೆಂದು ಅರಿತವನೇ ಅವ. ಯಾಕೆ, ನಿನಗೆ ಗೊತ್ತಿಲ್ವಾ ಎಂದು ಅವರಿಂದಾಗ. ಅತ್ತೆ, ಈಗ ಅದೆಲ್ಲ ಏನೂ ಬೇಡ, ತಿಂಡಿ ಟೈಮ್ ಆಯಿತು, ಬನ್ನಿ ತಿಂಡಿ ತಿನ್ನೋಣ ಎಂದು ಕರೆದಳು ಪೂರ್ಣ ಅವರನ್ನು ತಡೆದು. ಅವರು ತನ್ನ ಬಗ್ಗೆಯೇ ಹೇಳುತ್ತಿರುವರೆಂದು ತಿಳಿಯಿತವಳಿಗೆ. ನಾನು ಯಾರಿಗೆ ನೋವು ಮಾಡ್ತಿದ್ದೀನಿ ಈಗ ಮತ್ತೆ ಕೇಳಿದ ಭಾರ್ಗವ್ ಪೂರ್ಣಳ ಮಾತನ್ನು ನಿರ್ಲಕ್ಷಿಸಿ. ಅಣ್ಣ, ಅದೇನೋ ಮಾತು ಬೇಡ ಈಗ, ನಡಿ ಎಂದು ಆಯುಷ್ ಮಾತನಾಡುತ್ತಿದ್ದಂತೆ ಅವನ ಮುಂದೆ ಕೈ ಅಡ್ಡ ಹಿಡಿದ ಭಾರ್ಗವ್. ನಾನು ಮಾತಾಡ್ತಿದ್ದೀನಿ ಆಯು ಎಂದ ಗಟ್ಟಿಯಾಗಿ. ಶಾಂತವಾಗಿದ್ದವನ ಮೊಗ ಆಗಲೇ ಕೋಪ ಆವರಿಸಿತು. ಜೀವನ ಪೂರ್ತಿ ಜೊತೆ ಇರ್ತೀನಿ, ಯಾವಾಗಲೂ ಖುಷಿಯಾಗಿ ನೋಡ್ಕೋತೀನಿ ಅಂತ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿ ಕರ್ಕೊಂಡು ಬಂದಿರೋ ಹೆಂಡತಿಗೆ ನೋವು ಕೊಡ್ತಿಲ್ವಾ ನೀನು? ಅವಳನ್ನು ನಿನ್ನ ಕೋಣೆಯಿಂದ ಹೊರಗಿಟ್ಟಿಲ್ವಾ? ಇದರಿಂದ ಅವಳ ಮನಸ್ಸಿಗೆ ನೋವಾಗೋದಿಲ್ವಾ? ಜೋರಾಯಿತು ಶರಾವತಿಯವರ ಧ್ವನಿ. ಅವ ಅವರನ್ನೇ ನೋಡುತ್ತಾ ಕುಳಿತ. ತಾನು ಪೂರ್ಣಳನ್ನು ಬೇರೆಯ ಕೋಣೆಯಲ್ಲಿಟ್ಟಿರುವುದು ಅವರಿಗೆ ಒಂದಲ್ಲ ಒಂದು ದಿನ ಗೊತ್ತಾಗುವುದೆಂದು ತಿಳಿದಿದ್ದವನೇ ಅವ. ಆ ವಿಷಯದಲ್ಲಿ ಭಯವಿಲ್ಲ ಅವನಿಗೆ. ಮದುವೆ ಆಗಿ ಬೇರೆ ಕುಟುಂಬಕ್ಕೆ ಬಂದಿರೋ ಹೆಣ್ಣಿನ ನೋವು ಮನಸ್ಸು ಹೇಗಿರುತ್ತೆ ಅಂತ ಗೊತ್ತಿಲ್ಲದೆ ಅವಳಿಗೆ ಬೇಸರ ಆಗೋ ಥರ ನಡ್ಕೋತಿದೆಯಲ್ಲ, ಅದು ನೋವಾಗೋದಿಲ್ವ ಅವಳಿಗೆ? ಗಂಡ ಆಗಿರೋನು ಅವಳ ನೋವನ್ನು ಹಂಚ್ಕೋಬೇಕು, ಹೀಗೆ ಇನ್ನೂ ನೋವು ಕೊಡಬಾರ್ದು ಎಂದರು ಅವನನ್ನೇ ಉರಿಗಣ್ಣಿನಿಂದ ನೋಡುತ್ತಾ. ಪೂರ್ಣ ಹೆದರಿ ನಿಂತಳು. ಅವಳಿಗೂ ನನಗೂ ಹೊಂದಾಣಿಕೆ ಆಗೋದಿಲ್ಲ ಅಂತ ನಿಮಗೆ ಮೊದಲೇ ಗೊತ್ತಿತ್ತು ಅಲ್ವಾ? ಅಂದಮೇಲೆ ಯಾಕೆ ಅವಳನ್ನು ಕಟ್ಟಿದ್ರಿ ನನಗೆ? ನೇರವಾಗಿ ಪ್ರಶ್ನಿಸಿದ ಅವ ಅವರನ್ನೇ. ಶರಾವತಿಯವರ ಬಳಿ ಉತ್ತರವಿಲ್ಲ. ಹೌದು, ಅವಳನ್ನು ಬೇರೆ ಕೋಣೆಯಲ್ಲಿಟ್ಟಿದ್ದೀನಿ, ಯಾಕಂದರೆ ನನಗೆ ಅನ್ಕಂಫರ್ಟೇಬಲ್ ಆಯಿತು, ಅದಕ್ಕೆ. ತನ್ನ ಮನದಲ್ಲಿ ಇದ್ದದ್ದನ್ನು ಹೇಳಿದ ಭಾರ್ಗವ್. ತಪ್ಪು ಕಣೋ ನೀನು ಮಾಡ್ತಿರೋದು ಎಂದರು ಪದ್ಮಜ್ಜಿ. ಅಜ್ಜಿ, ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಅವಳ ಜೊತೆ ನನಗೆ ಕೋಣೆಯಲ್ಲಿ ಮಲಗೋದಕ್ಕೆ ಸರಿ ಅನ್ನಿಸ್ಲಿಲ್ಲ, ಅದಕ್ಕೆ ಬೇರೆ ಕೋಣೆಯಲ್ಲಿರೋ ಅಂತ ಹೇಳಿದ್ದೀನಿ. ಅವಳಿಗೂ ನನಗೂ ಇರ್ದಿರೋ ಸಮಸ್ಯೆ ನಿಮಗೆ ಯಾಕೆ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟನೂ ಇಲ್ಲ ಎಂದವನೇ ಮೇಲೆದ್ದು ನಿಲ್ಲದೆ ಕೋಣೆಗೆ ನಡೆದು ಬಿಟ್ಟ. ಅವ ಹೋದತ್ತ ನೋಡುತ್ತಲೇ ಕುಳಿತರು ಶರಾವತಿ. ಅಮ್ಮ, ನೀವು ಬೇಸರ ಮಾಡ್ಕೋಬಿಡಿ ಎಂದ ಆಯುಷ್ ಶರಾವತಿಯವರನ್ನು ನೋಡಿ. ಅತ್ತೆ, ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿದ್ನಲ್ಲ, ಸ್ವಲ್ಪ ಸಮಯ ಕೊಡಿ ಅತ್ತೆ ಎಂದಳು ಪೂರ್ಣ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.